ಎಲ್ಲಿ ಅಂತ ಗೊತ್ತಿಲ್ಲ ಸರ್. ಅವರು ಮೋಸ್ಟ್ಲಿ ಮುಂಬೈ ಅಂತ ಹೇಳ್ತಿದ್ರು ಸರ್. ಅಲ್ಲಿ ಬಿ ಆಫೀಸ್ ಮಾಡ್ಯಾನ ಸರ್. ಅವರೆಲ್ಲ ಇಂಟರ್ನ್ಯಾಷನಲ್ ಎಲ್ಲ ಕಡೆ ಮಾಡ್ತಾರೆ ಸರ್. ನಮಗೆ ಎಲ್ಲ ವಿಷಯ ಗೊತ್ತಾಗಿತ್ತು ಸರ್ ನಮ್ಗೆ. ಅವ್ರು ಏನು ಮಾಡಿದ್ರು ಸರ್, ಅವರು ಅದು ಯೂಟ್ಯೂಬ್ ಚಾನಲ್ ನೋಡಿ ಅದು ಏನು ಮಾಡಿ ಅವರಿಗೆ ಕಾಂಟ್ಯಾಕ್ಟ್ ಆಗ್ಯಾದ ಸರ್. ಅದು ಎಲ್ಲ ಹಿಂಗೆ ಕೆಲಸ ಅದು ಕೆಲಸ ಅನ್ಕೇಸಿ ಹೆಲ್ಪರ ಸೆಕ್ಯೂರಿಟಿ ಗಾರ್ಡ ಹಿಂಗೆ ಕೆಲಸ ಇದೆ ಎಲ್ಲ ಅನ್ಕೇಸಿ ಹೇಳೋಣ ಏನು ಮಾಡ್ಯಾರ. ನಮ್ಗೆ ಅದು ಏನಿಲ್ಲ ಸರ್, ಅದು ಎಲ್ಲ ಇದು ಮಾಡೋಣ. ಅವ್ರು ಎಲ್ಲ ಭೇಟಿಯಾಗಿ ಎಲ್ಲ ಕೆಲಸ ಮಾಡಿ ಬಂದಾರ ಸರ್. ಇವರೆಲ್ಲ ಹುಡುಗರು ಅಲ್ಲೇ ಕೆಲಸ ಮಾಡೋರು, ಒಂದೇ ಕಡೆ ಕೆಲಸ ಮಾಡೋರು ಬಂದು ಏನು ಮಾಡ್ಯಾರ ಎಲ್ಲ ಅಲ್ಲಿ ಭೇಟಿಯಾಗಿ ಎಲ್ಲ ಇದು ಮಾಡಿ ಅದು ವೀಸಾ ಗೀಸಾ ಹಚ್ಚಾರ ಸರ್. ಹಚ್ಚಿ ಏನು ಮಾಡ್ಯಾರ ಇಲ್ಲಿ ಸೂಟಿ ಸಲುವಾಗಿ ಬಂದಿದ್ದಾರೆ ಸರ್. ಡಿಸೆಂಬರ್ದಾಗ ಬಂದ್ರಿ. ಬಂದು ಏನು ಮಾಡ್ಯಾರ ಮತ್ತು 18 ಡಿಸೆಂಬರ್ಗೆ ಇಲ್ಲಿಂದ ಹೋದ್ರು ಸರ್ ಮಕ್ಕಳು. ಎಲ್ಲಿಂದ ಚೆನ್ನೈಲಿಂದ ಹೋದ್ರು ಸರ್. ಚೆನ್ನೈಲಿಂದ ಶಾರ್ಜಾ ವಾಯ ಇತ್ತಂತ್ರಿ. ಅಲ್ಲಿಂದ ಮಾಸ್ಕೋ ಹೋಗಿದ್ದಾರೆ ಸರ್. ಅವರು ಹೋಗಿ ಏನು ಮಾಡ್ಯಾರ, ಹೋಗಿ ಒಂದು 5-6 ದಿವಸ ನಂತರ ಆಮೇಲೆ ಫೋನ್ ಮಾಡಿದ್ರು, ನಾವು ಮುಟ್ಟಿದ್ದೀವಿ ಸರಿಯಾಗಿದ್ದೀವಿ ಅಂತ ಹೇಳಿದ್ರು ಸರ್. ಅದು ಬೆಳಕ ಆಮೇಲೆ ಅಲ್ಲಿ ಇದು 24 ಡಿಸೆಂಬರ್ಗೆ ಏನೋ ಅಗ್ರಿಮೆಂಟ್ ಮಾಡಿದಾರಂತ ಸರ್. 24 ಡಿಸೆಂಬರ್ಗೆ ಅವ್ರು ಏನೋ ಕೆಲಸ ಇದೆ ಅದು ಅಗ್ರಿಮೆಂಟ್ ಅಂದರೆ ರಷ್ಯನ್ ಭಾಷೆನಲ್ಲಿ ಅವರಿಗೆ ಅಗ್ರಿಮೆಂಟ್ ಮಾಡ್ಯಾರ. ಅಂದರೆ ಒಂದು ಕೆಲಸ ಹೇಳಿದ್ರಲ್ಲ, ಒಂದು ಕೆಲಸ ಅದು ಫರಕ್ ಬಿದ್ದ ಸರ್. ಆಮೇಲೆ ಗೊತ್ತಾಯ್ತು ರೀ. ಇಷ್ಟ ಆಗನ ಗೊತ್ತಾ. ಆಮೇಲೆ ಹುಡುಗರಿಗೆ ಏನದ ಅದು ಏನೋ ಆರ್ಮಿ ಡ್ರೆಸ್ ಅದು ಕೊಟ್ರಂಥ ಟ್ರೈನಿಂಗ್ ಅದು ಅದ ಅನ್ಕೇಸ ನಾನು ಗೊತ್ತಾಯ್ತು ಸರ್. ನಮಗೇನು ಗೊತ್ತಾಗಿಲ್ಲ ರೀ. ಆಮೇಲೆ ಎಲ್ಲ ಇದು ಹಾಕಿ ಮತ್ತು 15 ದಿವಸ 20 ದಿವಸ 1 ತಿಂಗಳ ಅಂದರೆ ಏನೂ ಕಾಂಟ್ಯಾಕ್ಟ್ ಆಗಿಲ್ಲ ಸರ್. ಅದೇನೋ ಟ್ರೈನಿಂಗ್ ನಡೆದಾರ, ಜಾಂಬಾರ್ ಹಚ್ತಾರೆ ಅದು ಅದು ಅನ್ಕೇಸಿ ಗೊತ್ತಾಯ್ತು ಸರ್. ಆಮೇಲೆ ಇದು ಮಾಡ್ತಾ ಆಮೇಲೆ ಮತ್ತು 15 ದಿವಸ ಮಾತಾಡ್ತಾ ಇದ್ರು ಸರ್. ಟ್ರೈನಿಂಗ್ ನಡೆದ ನಾವು ಚೆನ್ನಾಗಿದ್ದೀವಿ ಅನ್ಕೇಸಿ ರೀ. ಆಮೇಲೆ ಏನಾಯ್ತು 15 ದಿವಸ ಆಗೋಣ ಮತ್ತು ಬೇರೆ ಕಡೆ ನಮ್ಗೆ ಟ್ರೈನಿಂಗ್ ಒಯ್ತಾ ಇದ್ದಾರೆ. ಆ ಕಡೆ ಎಲ್ಲ ಯುದ್ಧ ನಡೆದಿದ್ದು ಅದು ಎಲ್ಲ ಇದು ಅದ ಅಂತ ಹೇಳಿದ್ರು. ಅಲ್ಲಿ ಯುಕ್ರೇನ್ ಬಾರ್ಡ್ರ್ನಲ್ಲಿ ಅಲ್ಲಿ ಒಯ್ದು ಟ್ರೈನಿಂಗ್ ಕೊಡೋಗುತ್ತಾರಂತ ಹೇಳಿದ್ರು ಸರ್. ಮತ್ತು 1 ತಾರೀಕಿಗೆ ಇಲ್ಲಿಂದ ನಮ್ಗೆ ಕಾಂಟ್ಯಾಕ್ಟ್ ಏನಿಲ್ಲ ಸರ್. ಮೊನ್ನೆ ಮೆಸೇಜ್ ಬಿದ್ದಿದ್ದು, ಪಾಪ ನಾವು ಚೆನ್ನಾಗಿದ್ದೇವೆ ರೀ, ಏನು ಇದು ಮಾಡ್ಕೋಬೇಡ್ರಿ ಅಂತ ಹೇಳಿದ್ರಿ. ಇದು ಎಲ್ಲ ಏಜೆಂಟ್ಗಳು ಹಿಂಗೆ ಫ್ರಾಡ್ ಮಾಡಿ ಸರ್. ಒಂದು ಕೆಲಸ ಹೇಳಿ ಒಂದು ಕೆಲಸ ಮಾಡಿದ್ದಾರೆ. ಆಮೇಲೆ ನಮ್ಗೆ ಗೊತ್ತಾಯಿತು. ಇದು ಆಗೋಣ ನಾವು ಎಲ್ಲ ಪರೇಶಾನಾಗಿ ಎಲ್ಲನೂ ಅವ್ರ ಫ್ಯಾಮ್ಲಿ ನಾವು ಫ್ಯಾಮ್ಲಿ ಎಲ್ಲರೂ ಪರೇಶಾನ್ ಇದ್ದೇವೆ ಸರ್. ಹೀಗಾಗಿ ನಮಗೆ ಏನದ ಸರ್, ನಮ್ಮದು ರಿಕ್ವೆಸ್ಟ್ ಏನದ ರೀ, ನಮ್ಮ ಮಕ್ಕಳು ಹೋಗಿ ಏಜೆಂಟ್ಗಳು ಒಯ್ದು ನಮ್ಮ ಮಕ್ಕಳಿಗೆ ಒಂಥರ ಮೋಸ ಮಾಡಿದ್ದಾರೆ ಸರ್. ಒಂದು ಹೇಳಿ ಒಂದು ಕೆಲಸ ಹೇಳಿ ಒಂದು ಮೋಸ ಮಾಡಿದ್ದಾರೆ. ಅದಕ್ಕಾಗಿ ನಿಮ್ಮಲಿಂದ ಎಲ್ಲ ಸಹಾಯ ಬೇಕು ಸರ್. ನಮ್ಮ ಮಕ್ಕಳು ಸುರಕ್ಷಿತವಾಗಿ ನಮ್ಮ ಭಾರತ ದೇಶಕ್ಕೆ ಬಂದು ನಮ್ಮ ಮನೆಗೆ ತಲುಪಿಸ್ಲಿ ಅನ್ಕೇಸಿ ನಾನು ಕೇಂದ್ರ ಸರ್ಕಾರದಿಂದ ಮನವಿ ಮಾಡ್ಕೋತೀನಿ. ನಮ್ಮ ಕರ್ನಾಟಕ ಗೌರ್ಮೆಂಟ್ಲಿಂದ ಮನವಿ ಮಾಡ್ಕೋತೀನಿ. ನಮ್ಮ ಕೇಂದ್ರ ಸರ್ಕಾರದ ಫಾರಿನ್ ಮಿನಿಸ್ಟರ್ ಅವರಾದ ಜಯಶಂಕರ್ ಸಾಹೇಬ್ರಿಗೆ ನನ್ನ ಇದರ್ಲಿಂತ ಮನಸ್ಸಿಲಿಂತ ನಾನು ಕಳಕಳಿಯಿಂದ ಕೇಳ್ಕೊತೀನಿ. ಮತ್ತು ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ಮೋದಿ ಸಾಹೇಬರಿಗೆ ನಾನು ಕೇಳ್ಕೊತೀನಿ, ನಮ್ಮ ಎಲ್ಲರ ಮಕ್ಕಳು ಅಲ್ಲಿ ಎಷ್ಟು ಜನ ಇದ್ದಾರೆ, ಅಲ್ಲಿ ಏನು ಮೋಸ ಮಾಡಿ ಕಳಿಸಿದ್ದಾರೆ ಏಜೆಂಟ್ಗಳು, ಅದು ಎಲ್ಲ ಮಕ್ಕಳು ಏನು ಅಲ್ಲಿ ಹೋಗಿ ಈ ಪರಿಸ್ಥಿತಿನಲ್ಲಿ ಇದ್ದಾರೆ, ಅವರಿಗೆ ಎಲ್ಲ ಮಕ್ಕಳಿಗೆ ನಮ್ಮ ಭಾರತ ದೇಶದ ಮಕ್ಕಳು ನಾವು ಎಲ್ಲರೂ ಒಂದೇ. ಎಲ್ಲ ಮಕ್ಕಳಿಗೆ ನಮ್ಮ ಭಾರತ ದೇಶಕ್ಕೆ ಸುರಕ್ಷಿತವಾಗಿ ತಳಿಸಿ ಮಕ್ಕಳನ್ನು ತಂದೆ ತಾಯಿಯಲ್ಲಿ ತಳಿಸ್ಲಿ ಅನ್ಕೇಸಿ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊತೀನಿ ಸರ್. ಅದು ಏನು ಮುಂದೆ ಅದು ಪ್ರೀ ಪ್ಲಾನ್ ಇರ್ಬೋದು ಸರ್. ಅದು ಏನು ಅವ್ರದ್ದು ಅದೇ ಅಲ್ಲಿ ಹೋಗ್ಯಾರ ಅಂದ್ರೆ ಮತ್ತು ಈಗ ಎಲ್ಲ ಡೇಂಜರ್ ಝೋನ್ ಎಲ್ಲ ಸರ್. ಅದು ಎಲ್ಲ ಹೀಗೆ ನಮಗೇನು ಮಾಹಿತಿ ಹಿಂಗೆ ನೋಡಿ ಸರ್, ಹೋದ ಬೆಳಗ್ಗೆ ಗೊತ್ತಾಯಿತು. ನಂದು ಸರ್ ಸೈಯದ್ ನವಾಜ್ ಅಲಿ ಅದ ಸರ್. ನಮ್ಗೆ ಎಲ್ಲ ರೆಸ್ಪಾನ್ಸ್ ಇದೆ ಸರ್, ಎಲ್ಲರದ್ದು ರೆಸ್ಪಾನ್ಸ್ ಅದ ಸರ್. ಪ್ರಿಯಾಂಕಾ ಸಾಬ್ರಿಗೆ ಭೇಟಿಯಾಗಿನಿ ಸರ್. ಬೆಸ್ಟ್ ಭಾಳ ಕೋಪ್ರೇಟ್ ಮಾಡಿದೆ ಸರ್. ಆಯ್ತಪ್ಪ ಮಾಡೋಣ ಎಲ್ಲರೂ ಅನ್ಕೇಸಿ ಎಲ್ಲ ಸರಿಯಾಗಿ ಇದು ಮಾಡಿದೆ ಸರ್. ಮತ್ತು ಜಾಧವ್ ಸಾಬ್ರಿಗೆ ಭೀ ಕೊಟ್ಟೀನಿ ಸರ್. ಆಯ್ತಪ್ಪ ಮಕ್ಕಳಿಗೆ ಕೆಲಸನ ಏನು ಟೆನ್ಷನ್ ತೊಗೋಬೇಡ ಅಂತ ಹೇಳಿದೆ ಸರ್. ಕೋಪ್ರೇಟ್ ಮಾಡಿದೆ ಸರ್. ಆಮೇಲೆ DC ಮೇಡಮ್ ಅವರಿಗೆ ಕೊಟ್ಟೀನಿ. ಆಯಿತು ಮಾಡೋಣ, ಎಲ್ಲ ಪ್ರಯತ್ನ ಮಾಡೋಣ ತೋರಿ ಅನ್ಕೇಸಿ ಫಸ್ಟ್ ಕ್ಲಾಸ್ ಎಲ್ಲರೂ ಭಾಳ ಸಹಕಾರ ಮಾಡಿದ್ರು ಸರ್ ನಮ್ಗೆ. ಮಕ್ಕಳಂದ್ರೆ ಎಲ್ಲರಿಗೆ ಮಕ್ಕಳೇ ಅಲ್ಲ ಸರ್. ಹೀಗಾಗಿ ಎಲ್ಲರೂ ಇದು ಮಾಡಿ ಸರ್. ನಿನ್ನೆ ಏನು ಮಾಡಿದೆ ಸರ್, ನಾ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಭಾರತ ಸರ್ಕಾರ ಅವರಿಗೆ ಇದು ಭೀ ಹೇಳಿ ಕೊಟ್ಟಿದ್ದೇನೆ ಸರ್. ಆಯ್ತು ಅಂತ ಅಂದರು, ಮಾತಾಡಿದ್ರು ಪಾಪ ಸರಿಯಾಗಿ. ಮತ್ತು ಎಲ್ಲರೂ ಕೋಆಪ್ರೇಟ್ ಮಾಡಿದ್ರು ಸರ್. ಯಾರ್ದು ಏನು ಇದಿಲ್ಲ.
ಎಲ್ಲರೂ ಇದು ಆಯಿತು ಮಾಡೋಣ, ನಮ್ಮ ಮಕ್ಕಳಿದ್ದಾರೆ ಅನ್ಕೇಸಿ ಎಲ್ಲರೂ ಇದು ಮಾಡಿದ್ರು ಸರ್. ಎಲ್ಲರಿಗೆ ನಾನು ಧನ್ಯವಾದ ಹೇಳ್ತೀನಿ. ನಮ್ಮ ಮಕ್ಕಳಿಗೆ ಸುರಕ್ಷಿತವಾಗಿ ನಮ್ಮ ಭಾರತ ದೇಶಕ್ಕೆ ತಲುಪಿಸಲಿ ಅನ್ಕೇಸಿ ನಮ್ಮ ಕೇಂದ್ರ ಸರ್ಕಾರ ಮತ್ತು ನಮ್ಮ ಕೇಂದ್ರ ಫಾರಿನ್ ಮಿನಿಸ್ಟರ್ ಜಯಶಂಕರ್ ಸಾಹೇಬರು ಮತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಅವ್ರ ಬಳಿ ಕಳಕಳಿಯಿಂದ ಬೇಳ್ಕೊತೀನಿ. ಭಾರತ ಮಕ್ಕಳು ಅಂದರೆ ನಮ್ಮ ಎಲ್ಲರ ಮಕ್ಕಳು, ನಮ್ಮ ಮಕ್ಕಳಿಗೆ ಸುರಕ್ಷಿತವಾಗಿ ನಮ್ಮ ದೇಶಕ್ಕೆ ಸುರಕ್ಷತೆ ತಲಸಿ ನಮ್ಮ ಮನೆಗೆ ನಮ್ಮ ತಂದೆ ತಾಯಿ ಬಳಿ ಸುರಕ್ಷತೆ ಕಳಿಸಲಿ ಅನ್ಕೇಸಿ ನಾ ಕಳಕಳಿಯಿಂದ ಕೇಳ್ಕೊಳ್ತೀನಿ.